ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೇ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ವ್ಲಾಗನ್ನು ಬೆಳಗಿನ ತಿಂಡಿಯೊಂದಿಗೆ ಶುರು ಮಾಡೋಣ. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ನೋಡಿ, ಸಿಕ್ಕಾಪಟ್ಟೆ ಮಳೆ ಬೆಳಗ್ಗೆ ಫುಲ್ ಮಳೆ. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಇವತ್ತು ಸಿಕ್ಕಾಪಟ್ಟೆ ಮಳೆ. ಇವಾಗಂತೂ ಏನಿದು ಮಳೆಗಾಲನೋ ಬಿಸಿಲಿಗಾಲನೋ ಅಂತಲೇ ಗೊತ್ತಾಗಲ್ಲ, ಆ ಥರ ಆಗ್ಬಿಟ್ಟಿದೆ. ಬಿಕಾಸ್ ನಿನ್ನೆ ಅಂತೂ ತುಂಬಾ ಬಿಸಿಲು ಬೆಳಗ್ಗೆಯಿಂದಲೇ. ಬಟ್ ಇವತ್ತು ಅದರ ಅಪೋಸಿಟ್, ಕರೆಕ್ಟಾಗಿ ಮಳೆ ಜೋರಾಗಿ ಬರ್ತಾ ಇದೆ. ದೋಸೆ ಎಲ್ಲ ಆಗಿದೆ, ಆಯಿತು. ನಾನು ಕಾಫಿ ಕುಡಿಬೇಕು. ಹಾಗೆ ನಾನು ಮಾತಾಡೋದು ಸರಿ ಕೇಳಿಸಲ್ಲ ಇಲ್ಲಿ, ಬಿಕಾಸ್ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಆಯಿತಾ. ಆ್ಯಂಡ್ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ತಿಂಡಿ ಎಲ್ಲ ಮುಗಿಸೋಷ್ಟರಲ್ಲಿ ಮಗಳು ಕೂಡ ಎದ್ದಿದ್ಲು. ಸೊ ಅವಳನ್ನು ರೆಡಿ ಮಾಡಿ ಅವಳಿಗೆ ಕೂಡ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ ಅಲ್ಲ, ಇದು ಆ್ಯಕ್ಚುಲಿ ಸ್ನ್ಯಾಕ್ ಬಾಕ್ಸ್. ಅವಳು ಬೆಳಗ್ಗೆ ಅಷ್ಟೊಂದು ಸರಿಯಾಗಿ ತಿಂದಿರಲ್ಲ, ಹಾಗಾಗಿ ಅವಳಿಗೆ ಏನಾದರೂ ಫ್ರೂಟ್ಸು ಆಮೇಲೆ ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀವಲ್ವ, ಸೊ ಅದನ್ನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಿ. ಹಾಗೆ ಆ್ಯಪಲನ್ನು ಕೊಟ್ಟು ಕಳಿಸ್ಬೇಕಾದ್ರೆ ಅದು ಆ್ಯಪಲ್ ಕಲರ್ ಚೇಂಜ್ ಆಗುತ್ತೆ ನಾವು ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲೇ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಅರ್ಧ ಸ್ಪೂನ್ ಅಷ್ಟು ಹುಡಿ ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಆ್ಯಪಲನ್ನು ಕಟ್ ಮಾಡಿ ಒಂದು 2 ನಿಮಿಷ 3 ನಿಮಿಷ ಹಂಗೇ ಬಿಟ್ಬಿಡ್ತೀನಿ. ಅದು ಹಾಕಿದ ನಂತರ ಚೆನ್ನಾಗಿ ಆ್ಯಪಲನ್ನು ತೊಳೆದ್ಬಿಟ್ಟು ಪ್ಯಾಕ್ ಮಾಡ್ತೀನಿ. ಇದರಿಂದ ಆ್ಯಪಲ್ ಕಪ್ಪಗಾಗಲ್ಲ, ಹಾಗೇ ಚೆನ್ನಾಗಿ ಫ್ರೆಶ್ ಆಗಿಯೇ ಇರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಫ್ರೆಶ್ ಆಗಿಯೇ ಇರುತ್ತೆ ಆ್ಯಪಲ್. ಮಗಳು ಕೂಡ ತಿಂಡಿ ಎಲ್ಲ ಮಾಡ್ಕೊಂಡು, ಇವಾಗ ಮಳೆ ಕೂಡ ಬಿಟ್ಟಿತ್ತು ಅಲ್ವಾ, ಹಾಗಾಗಿ ಅಂಗಳಕ್ಕೆ ಸ್ವಲ್ಪ ಹೊತ್ತು ಬಂದಿದ್ದೀವಿ. ಅವಳಿಗೆ ಯೂಶ್ವಲಿ ಬೆಳಗ್ಗೆ ಹೊತ್ತು ಯಾವಾಗಲೂ ಕರ್ಕೊಂಡು ಬಂದ ಅಭ್ಯಾಸ. ಬೆಳಗ್ಗೆ ಅವಳು ತಿಂಡಿ ಎಲ್ಲ ಆದ ನಂತರ ಮತ್ತೆ ಒಂದು ಸ್ವಲ್ಪ ಅಂಗಳದಲ್ಲಿ ಓಡಾಡಿಬಿಟ್ಟು ಆಮೇಲೆ ಅವಳು ಬೇರೆ ಏನು ಕೆಲಸ ಇದ್ದರೂ ಆಟ ಆಡೋದು, ಏನೇ ಮಾಡೋದು ಇದ್ರೂ ಆಮೇಲೆ. ಸೊ ಹಾಗೆ ಇದನ್ನು ನಾನು ಇವಾಗ ಅವಳು ಸ್ಕೂಲ್ ಶುರುವಾದ ನಂತರನೂ ಅದನ್ನೇನು ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅವಳಿಗೂ ಒಂದು ಖುಷಿ ಆಗುತ್ತೆ ಈ ಥರ ಎಲ್ಲ ಕರ್ಕೊಂಡು ಬಂದಾಗ. ಇವಾಗ ಮಳೆ ಬೇರೆ ಇರಲಿಲ್ಲಲ್ಲ, ಹಾಗಾಗಿ ಅವಳ ಜೊತೆಗೆ ಒಂದು ಹೊರಗಡೆ ವಾಕಿಂಗ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೀವಿ. ಇವಾಗಂತೂ ಮಳೆ ಬರುತ್ತೋ ಬಿಡುತ್ತೋ, ಬಟ್ ಈ ಏಡಿಗಳೆಲ್ಲ ಮನೆಗೆ ಬರೋಕ್ಕೆ ಶುರುವಾಗಿದೆ. ಒಂದು ಸಣ್ಣ ಏಡಿ ಬಂದಿತ್ತು, ಕೆಂಪೆ ಕಲರ್ದು. ಸೊ ಅದನ್ನು ಕಂಡುಬಿಟ್ಟು ಪಾಪುಗೆ ಸ್ವಲ್ಪ ಭಯ ಆಯಿತು. ಇದು ಏನಪ್ಪ ಇಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ಲು, ಯಾಕೆ ಇದು ಬಂದಿದೆ ಏನು ಅಂತ. ಹಾಗಾಗಿ ಅದನ್ನು ನೀರಿಗೆ ಹಾಕ್ತಾಯಿದ್ದೀವಿ, ತೊಗೊಂಡೋಗಿ ನೀರಿದೆಯಲ್ವ ಅಲ್ಲಿ ಒಂದು ಸ್ವಲ್ಪ, ಸೊ ಅದಕ್ಕೆ ಹಾಕ್ತಾಯಿದ್ದೀವಿ. ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಹಿಂಗೆ ವಾಕ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಳೆ ಎಲ್ಲ ಒಂದು ಸ್ವಲ್ಪ ಬಂದಾಗ ತೋಟ ಎಲ್ಲ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಫುಲ್ ಏನೋ ಒಂಥರ ಚೆಂದ ಅನಿಸುತ್ತೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೂವೆಲ್ಲ ಕೊಯ್ಕೊಂಡು ನಾವು ಕೂಡ ಹೊರಟ್ವಿ. ಅವಳನ್ನು ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ನನಗೆ ಬಟ್ಟೆ ಒಣಗಿ ಹಾಕೋಕ್ಕೂ ಕೂಡ ಇತ್ತು. ಸೊ ಅವಳನ್ನ ಕೂಡ ನನ್ನ ಜೊತೆಗೆ ಕರ್ಕೊಂಡು ಬಂದಿದ್ದೀನಿ. ಅವಳು ಯೂಶ್ವಲಿ ನನ್ನ ಜೊತೆ ಈ ಥರ ಬಟ್ಟೆ ಒಣಗಿ ಹಾಕೋಕ್ಕೆ ಬರುವಾಗ ಯೂಶ್ವಲಿ ಯಾವಾಗಲೂ ಬರ್ತಾಳೆ. ಅವಳಿಗೆ ಏನಾದರೂ ಒಂದು ಆಟ ಆಡೋಕ್ಕಾಗತ್ತೆ ಇಲ್ಲಿ ಅಂತ ಹೇಳಿ. ಹಾಗೆ ಇವಾಗ ನೋಡಿ, ಅಡಿಕೆ ಧೂಳೆಲ್ಲ ಒಂದು ಸ್ವಲ್ಪ ಇರುತ್ತಲ್ವ, ಅದನ್ನೆಲ್ಲನೂ ಹೆಕ್ಕೊಂಡು ಕೂತ್ಕೊಂಡಿದ್ದಾಳೆ. ಸ್ನಾನ ಎಲ್ಲ ಆಲ್ರೆಡಿ ಆಗಿತ್ತು, ಬಟ್ ಆದ್ರೂ ಹೇಳೋದು ಕೇಳೋದೇ ಇಲ್ಲ. ನೋಡಿ, ಮಣ್ಣಲ್ಲೇ ಕೂತ್ಕೊಂಡು ಹಂಗೇ ಆಟ ಆಡ್ತಾ ಇದ್ದಾಳೆ. ಬಾ ಕಂದು ಬಾ, ಸಾಕು ಧೂಳು ಬಾಚಿಡ ಬಾ. ಫ್ರೆಂಡ್ಸ್, ಹಾಗೆ ಇವಾಗೊಂದು ಈಸಿ ಸ್ನ್ಯಾಕ್ ರೆಸಿಪಿನ ಶೇರ್ ಮಾಡ್ತೀನಿ. ಇದು ಒಂದು ಹುರಿಯಕ್ಕಿ ಇದೆಯಲ್ವ, ಮಂಡಕ್ಕಿ ಒಗ್ಗರಣೆ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಿಕ್ಸ್ಚರ್ ಥರ. ತುಂಬ ಕುರುಮ್ ಅಂತ ತಿನ್ನೋಕ್ಕಂತೂ ಈ ಮಳೆಗಾಲದಲ್ಲೆಲ್ಲ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ. ಆ್ಯಂಡ್ ಟ್ರಾವೆಲಿಂಗ್ ಟೈಮಲ್ಲೂ ಕೂಡ ಒಂದು ಬೆಸ್ಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ತುಂಬ ಹೆವಿ ಅಂತ ಅನಿಸಲ್ಲ, ಆಯಿಲಿ ಅಂತಲೂ ಅನಿಸಲ್ಲ, ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ರೆಸಿಪಿ, ಬಟ್ ಗೊತ್ತಿಲ್ಲದಿರೋರಿಗೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ, ಆಯಿತಾ. ನೋಡಿ, ನಾನು ಇವತ್ತು ಯಾವ ಕಡಲೆಪುರಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಕಡಲೆಪುರಿ ನಿಮಗೆ ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ಸಿಗುತ್ತೆ ಈಸಿಯಾಗಿ. ಬೇರೆ ಕಡೆ ನನಗೆ ಗೊತ್ತಿಲ್ಲ ಅಷ್ಟಾಗಿ, ನಾನು ಅಲ್ಲಿಂದನೇ ತೊಗೊಂಡು ಬಂದಿದ್ದು. ಸ್ವಲ್ಪ ತೆಳ್ಳಗಿರುತ್ತೆ ಆ್ಯಂಡ್ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಉಪ್ಪು ಕೂಡ ಚೆನ್ನಾಗೇ ಇರುತ್ತೆ ಇದರಲ್ಲಿ. ಜಾಸ್ತಿ ನಾವು ಎಕ್ಸ್ಟ್ರಾ ಉಪ್ಪೆಲ್ಲ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಹಾಗಾಗಿ ನೀವು ಯಾವುದೇ ಹುರಿಯಕ್ಕಿ ತೊಗೊಂಡ್ರೂ ಅದರ ಟೇಸ್ಟನ್ನು ಫಸ್ಟ್ ನೋಡಿ, ಉಪ್ಪಿದೆಯಾ ಏನು ಎತ್ತ ಅಂತ ಹೇಳಿಬಿಟ್ಟು ಆಮೇಲೆ ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಫಸ್ಟ್ ಒಂದು 5 ಸ್ಪೂನ್ ಆಗೋವಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೀನಿ. ನೀವು ಯಾವ ಎಣ್ಣೆನಾದರೂ ಯೂಸ್ ಮಾಡ್ಬೋದು. ತೆಂಗಿನ ಎಣ್ಣೆ ಹಾಕಿದರೆ ಅದಕ್ಕೊಂದೊಳ್ಳೆ ಫ್ಲೇವರ್ ಇರುತ್ತೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ಪುಟಾಣಿ, ಒಂದು ಸ್ವಲ್ಪ ಕಡಲೆಕಾಯಿ ಬೀಜ. ಆ್ಯಂಡ್ ಇದ್ರ ಜೊತೆಗೆ ನೀವು ಒಣಕೊಬ್ಬರಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ನಾನಿವತ್ತು ಸೇರಿಸ್ತಾ ಇಲ್ಲ, ಹಾಗೆಯೇ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಒಂದು 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸಣ್ಣ ಬೆಳ್ಳುಳ್ಳಿ ಬರುತ್ತಲ್ವ, ಅದು ಚೆನ್ನಾಗಿರುತ್ತೆ ಘಮ. ಅದಕ್ಕೋಸ್ಕರ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಹಸಿ ವಾಸನೆ ಎಲ್ಲ ಹೋಗಿ ಬ್ರೌನ್ ಕಲರಾಗಿ ಕ್ರಿಸ್ಪಿ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ. ತುಂಬ ದೊಡ್ಡ
ಬೆಳ್ಳುಳ್ಳಿ ಬರುತ್ತಲ್ವಾ, ಅದಕ್ಕಿಂತ ಈ ಥರ ಸಣ್ಣ ಬೆಳ್ಳುಳ್ಳಿ ಬರುತ್ತಲ್ಲ ಅದು ಘಮ ಜಾಸ್ತಿ ಇರುತ್ತೆ. ಸೊ ಅದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ನೋಡಿ ಈಗ ಕ್ರಿಸ್ಪಿಯಾಗಿ ಆಗಿದೆ ಆ್ಯಂಡ್ ಒಳ್ಳೆ ಘಮ ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ಪುಟಾಣಿ, ಕಡಲೆಕಾಯಿ ಇದನ್ನೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ನೈಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಆ ಕರಿಬೇವು ಸೊಪ್ಪೆಲ್ಲ ಫ್ರೈ ಆಗಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಸೀದೋದಂಗೆ ಆಗುತ್ತೆ, ಚೆನ್ನಾಗಿರಲ್ಲ ಟೇಸ್ಟು ಆ್ಯಂಡ್ ಘಮ ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ನಿಮಗೆ ಇದರ ಕ್ವಾಂಟಿಟಿ ಎಲ್ಲ ಹೆಚ್ಚು ಕಮ್ಮಿ ನೀವು ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು. ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟಪಡಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ಟೈಮಲ್ಲಿ ನೋಡಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಆ್ಯಂಡ್ ಈ ಟೈಮಲ್ಲಿ ನಾನು ಇವಾಗ ಅದಕ್ಕೆ ಖಾರದ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇಲ್ಲಾಂತಂದರೆ ಮಸಾಲೆ ಎಲ್ಲ ಸೀದೋದಾಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ನಾನಿದು ಉಪ್ಪನ್ನು ಹಾಕ್ತಾ ಇಲ್ಲ. ನೀವು ತೊಗೊಂಡಿರುವಂಥ ಹುರಿಯಕ್ಕಿ ಅಥವಾ ಮಂಡಕ್ಕಿ ಯಾವ ಥರ ಇದೆ ಅಂತ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೋಬೋದು. ಉಪ್ಪು ಹುರಿಯಕ್ಕಿನಲ್ಲಿ ಜಾಸ್ತಿನೇ ಇದೆ ಅಂತಂದರೆ ಖಂಡಿತವಾಗ್ಲೂ ಸೇರ್ಸೋಕ್ಕೆ ಹೋಗಬೇಡಿ, ಬಿಕಾಸ್ ಜಾಸ್ತಿ ಆಗಿಬಿಡುತ್ತೆ ಬೇಗನೆ. ಇದ್ರಲ್ಲಿ ತುಂಬಾ ಉಪ್ಪಿತ್ತು, ಸೊ ಹಾಗಾಗಿ ನಾನೇನೂ ಸೇರಿಸ್ಕೊಂಡಿಲ್ಲ. ಕರೆಕ್ಟಾಗಿ ಆಗುತ್ತೆ ಇದು ಮಸಾಲೆ ಎಲ್ಲ ಹಾಕಿದಾಗ ಅಂತ ಹೇಳಿಬಿಟ್ಟು ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಪರ್ಫೆಕ್ಟಾಗಿ ಆಗಿತ್ತು. ಈ ಹುರಿಯಕ್ಕಿ ಅಂತೂ ಈ ಥರ ಮಿಕ್ಸರ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈಸಿ ಸ್ನ್ಯಾಕ್ಸು ಆ್ಯಂಡ್ ಆರಾಮಾಗಿ ತಿನ್ಕೋಬೋದು. ಏನು ಜಾಸ್ತಿ ಆಯಿಲಿ ಅಂತಲೂ ಅನಿಸಲ್ಲ ಆ್ಯಂಡ್ ಅದ್ರ ಜೊತೆಗೆ ಲೈಟಾಗಿರುತ್ತೆ, ಏನೋ ಹೆವಿ ತಿಂದಂಗೆ ಅಂತಲೂ ಅನಿಸಲ್ಲ. ಟೈಮ್ ಪಾಸ್ಗೆ ತಿನ್ನೋರಿಗೂ ಕೂಡ ತಿನ್ಬೋದು, ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಆದ ನಂತರ ಬೇಕಂತಂದರೆ ಸ್ವಲ್ಪ ಕೈಯಲ್ಲೇ ಪುಡಿ ಮಾಡ್ಕೋಬೋದು. ಸೊ ನಿಮಗೆ ತಿನ್ನಬೇಕಾದ್ರೆ ಸಣ್ಣ ಪುಡಿ ಕೂಡ ಸಿಗೋದ್ರಿಂದ ಒಂಥರ ಖಾರವಾಗಿ ಚೆನ್ನಾಗಿರುತ್ತೆ. ಹುರಿಯಕ್ಕಿ ಕೂಡ ಅಷ್ಟೇ, ತುಂಬ ಕ್ರಿಸ್ಪಿಯಾಗಿರಬೇಕು. ಇಲ್ಲ ಅಂತಂದರೆ ಸಪ್ರೇಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಕ್ರಿಸ್ಪಿ ಆಗೋ ತನಕ ಫ್ರೈ ಆದ ನಂತರ ಇದಕ್ಕೆ ಸೇರಿಸ್ಕೊಳ್ಳಿ. ಇದು ಫುಲ್ ಕ್ರಿಸ್ಪಿಯಾಗಿತ್ತು ಅಂತ ಹೇಳ್ಬಿಟ್ಟು ಹಾಗೆಯೇ ಸೇರಿಸ್ಕೊಂಡಿದ್ದೀನಿ. ಈ ಥರ ಮಾಡಿಟ್ಕೊಂಡ ನಂತರ ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನದವರೆಗೂ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಹಾಗೆಯೇ ಇರುತ್ತೆ. ಆ್ಯಂಡ್ ಬೆಳ್ಳುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ಥರ ಫ್ರೈ ಆಗಿರಬೇಕು, ಹಸಿಯಾಗಿ ಉಳಿದ್ರೆ ಅದು ಚೆನ್ನಾಗಿ ಇರಲ್ಲ ಆಮೇಲೆ. ಸೊ ಚೆನ್ನಾಗಿ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಈ ಥರ ಮಾಡದಿರೋ ಹುರಿಯಕ್ಕಿಗೆ ನೀವು ಒಂದು ಸ್ವಲ್ಪ ಈರುಳ್ಳಿನೆಲ್ಲ ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಮೇಲಿಂದ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ಇವಾಗ ನೋಡಿ ನಾನೊಂದು ಪೂಜೆಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀವಿ. ನನ್ನ ಹಸ್ಬೆಂಡಿನ ರೆಡಿ ಆಗಬೇಕು, ಸೊ ಅವ್ರಿಗೋಸ್ಕರ ವೆಯ್ಟಿಂಗು. ರೆಡಿಯಾಗಾಯಿತು. ಆ್ಯಂಡ್ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಸ್ಯಾರಿದು ಆಲ್ರೆಡಿ ನಾನು ಒಂದು 3-4 ಸತಿಗೆ ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ನನಗಿದು ಸಿಕ್ಕಾಬಿಟ್ಟೆ ಇಷ್ಟ ಆ್ಯಂಡ್ ಕಂಫರ್ಟೇಬಲ್ ಆಗಿರುತ್ತೆ. ಸೆಕೆ ಎಲ್ಲ ಏನೂ ಆಗಲ್ಲ. ಮೆಟೀರಿಯಲ್ಲು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ತೊಗೊಂಡಿದ್ದು ಆನ್ಲೈನಿಂದಾನೆ. ಸೊ ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ ಆಯಿತಾ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಆ್ಯಂಡ್ ಆಯಿತು, ನನ್ನ ಕಂಪ್ಲೀಟ್ ಲುಕ್ ಈ ಥರ ಇದೆ ನೋಡಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ, ಪೂಜೆಗೆ ಹೋಗೋದಲ್ಲ ಅಷ್ಟೇ. ಹಾಗೆ ಇವತ್ತಿನ ಬ್ಲಾಗ್ ನೋಡೋಣ ಹೆಂಗೆ ಹೋಗುತ್ತೆ. ನೆನ್ನೆ ಬ್ಲಾಗ್ ಶುರು ಮಾಡಿದೆ, ಬಟ್ ಮತ್ತೆ ನನಗೆ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇರಲ್ಲ, ಗ್ಯಾಪ್ ಆಯಿತು. ಸೊ ಎಲ್ಲ ಕಂಬೈನ್ ಮಾಡಿ ಈ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಆಯಿತಾ. ಇನ್ನೂ ಒಂದೇನಂತಂದರೆ, ಈ ಸ್ಯಾರಿಗೆ ನಾನು ಬ್ಲೌಸನ್ನು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಲೈಕ್ ಇದರಲ್ಲೇ ಬ್ಲೌಸ್ ಪೀಸ್ ಬರುತ್ತೆ, ಬಟ್ ನಾನು ಅದನ್ನು ಹೊಲಿಸ್ಕೊಂಡಿಲ್ಲ. ನನಗೆ ಇದರಲ್ಲಿ ನೋಡಿ ಇಲ್ಲಿ ಇರೋ ಕಲರ್ ಸೇಮ್ ಇಲ್ಲೇ ನನ್ನ ಹತ್ರ ಆಲ್ರೆಡಿ ಒಂದು ಈ ಬಾಟಲ್ ಗ್ರೀನ್ ಬ್ಲೌಸ್ ಇತ್ತು ಸ್ಟಿಚ್ ಮಾಡಿರೋದು. ಮತ್ತೆ ತಿರ್ಗಾ ಯಾಕೆ ಸ್ಟಿಚ್ ಮಾಡೋದು, ಇದೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಬೇರೆ ಸ್ಟಿಚ್ ಮಾಡಿಸ್ಕೊಂಡಿಲ್ಲ. ಸೊ ಇದೇ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದರಲ್ಲೇ ಬ್ಲೌಸ್ ಬರುತ್ತೆ, ಬಟ್ ಅದನ್ನು ಸ್ಟಿಚ್ ಮಾಡೋಕ್ಕೆ ಹೋಗಿಲ್ಲ. ಪ್ಲೇಟ್ಸ್ ಕೂಡ ಸ್ಟಿಚ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಹಾಗೆ ಈ ಸ್ಯಾರಿ ಲಿಂಕನ್ನು ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಆಯಿತಾ. ರೆಡಿ ಆದ ನಂತರ ನಾವು ಹೊರಡಬೇಕು. ಸೊ ಬನ್ನಿ ಹೋಗೋಣ. ನೋಡಿ, ನಾವು ಯಾವುದೇ ಒಂದು ಸ್ಯಾರಿ ಉಡಬೇಕಾದ್ರೂ ಪಿನ್ ಹಾಕ್ತೀವಲ್ವ, ಸೊ ಅದು ಪಿನ್ ಅದ್ರ ಒಳಗಡೆ ಸ್ಯಾರಿ ಒಳಗಡೆ ಬಾಕಿ ಆಗಿಬಿಟ್ಟು ಈ ಪಿನ್ನು ಹಾಳಾಗುತ್ತೆ. ಅದ್ರ ಜೊತೆಗೆ ಸ್ಯಾರಿ ಅಂತೂ ಫುಲ್ ಕಿತ್ತೋಗ್ದಂಗೆ ಆಗಿರುತ್ತೆ, ಹೋಲೇ ಆಗಿಬಿಡುತ್ತೆ. ಆ ಥರ ಆಗೋದಕ್ಕೆ ನೋಡಿ ಈ ಥರ ಒಂದು ಪೇಪರು ಇಲ್ಲ ಒಂದು ಪ್ಲಾಸ್ಟಿಕ್ಕು ಇಲ್ಲ ಅಂತಂದರೆ ಒಂದು ಸ್ಟಿಕ್ಕರು ಇಲ್ಲ ಮಣ್ಣು ಆ ಥರದ್ದು ಏನಾದರೂ ಹಾಕಿದ್ರೆ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಈ ಥರ ನಾರ್ಮಲಾಗಿ ಹಾಕ್ಕೋಬೋದು, ಏನೂ ಹಾಳಾಗಲ್ಲ. ಸ್ಯಾರಿ ಕೂಡ ಹಾಳಾಗಲ್ಲ, ಪಿನ್ ಕೂಡ ಹಾಳಾಗಲ್ಲ. ಕ್ಲೀನಾಗಿ ನಮಗೆ ಸ್ಯಾರಿ ಉಡೋಕ್ಕಾಗತ್ತೆ. ಈ ಥರ ತೆಳು ಸ್ಯಾರಿಗೆಲ್ಲ ಇದು ಬೆಸ್ಟು. ಆ್ಯಂಡ್ ನೀವೇನೇ ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಳಾಗುತ್ತೆ ಅನ್ನೋ ಭಯ ಇದ್ರೂ ಇದನ್ನು ಫಾಲೋ ಮಾಡ್ಬೋದು. ಈ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬ ತೆಳ್ಳಗಿರುತ್ತಲ್ವ, ಅದಕ್ಕೆಲ್ಲನೂ ಇದನ್ನು ಫಾಲೋ ಮಾಡ್ಬೋದು. ಸ್ಯಾರಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಏನಂದರೆ ಏನೂ ಹಾಳಾಗಲ್ಲ ಆಯಿತಾ. ಟ್ರೈ ಮಾಡಿ ನೋಡಿ ಮೆಥಡನ್ನು. ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಮತ್ತೆ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಆ್ಯಕ್ಚುಲಿ ಮಾತಾಡಿದೆ, ಬಟ್ ಪಾಪ ಅಂತೂ ತುಂಬಾ ಕಿರ್ಚಾಡ್ತಿದ್ಲು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ಇಲ್ಲಿ ನಮ್ಮ ಮನೆ ಒಂದು ದಾಸವಾಳ ಬಳ್ಳಿನಲ್ಲಿ ಒಂದು ಅಲಸಂಡೆ ಗಿಡ ಹೋಗಿ ಅದರಲ್ಲಿ ಇವಾಗ ಅಲಸಂಡೆ ಆಗ್ತಾಯಿದೆ. ಅದೃಷ್ಟಕ್ಕದೇ ಆಗಿದ್ರಲ್ಲಿ ಎಷ್ಟು ಹೆಲ್ದಿಯಾಗಿ ಬರುತ್ತೆ ಅಂತಂದರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನಾವೇನಾದರೂ ಬೇಕು ಅಂತ ಗಿಡ ಹಾಕಿ ಬೀಜ ಹಾಕಿ ಗಿಡ ಮಾಡಿದ್ರೆ ಅದರಲ್ಲಂತೂ ಒಂದಷ್ಟು ಕೀಟಗಳೆಲ್ಲ ಬಂದು ತಿನ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಬಟ್ ಈ ಥರ ಆದ್ರಂತೂ ಹೆಲ್ದಿಯಾಗಿರುತ್ತೆ ಗಿಡಗಳು, ಅದೇನೋ ಗೊತ್ತಿಲ್ಲ.
ಹಾಗೆ ಇವತ್ತು ನೋಡಿ 3 ಅಲಸಂಡೆ ಸಿಕ್ಕಿತ್ತು. ಆ್ಯಂಡ್ ಇನ್ನೂ ಸುಮಾರಷ್ಟು ಸಣ್ಣ ಸಣ್ಣದಿದೆ ಅದರಲ್ಲಿ, ನೋಡ್ತಾ ಇರ್ಬೋದು ನೀವು. ಹಾಗೆ ಪಾಪುಗಂತೂ ಇದನ್ನು ನಾನೇ ಕೊಯ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ಲು. ಬಟ್ ತುಂಬ ಎತ್ತರದಲ್ಲಿತ್ತಲ್ಲ ದಾಸವಾಳ ಗಿಡದ ಮೇಲೆ ಹತ್ತಿದ್ರಿಂದ, ಹಾಗಾಗಿ ನಾನೇ ಕೊಯ್ದು ಕೊಟ್ಟೆ ಅವಳಿಗೆ. ಮಳೆಗಾಲ ಅಂತಲೇ ಅನಿಸಲ್ಲ ಫ್ರೆಂಡ್ಸ್, ಅಷ್ಟೊಂದು ಏನು ಮಳೆನೇ ಇಲ್ಲ. ಹಾಗಾಗಿ ಈ ಥರ ಇದೆ ವೆದರ್. ಇದು ನಮ್ಮ ರಾಣಿ, ನಮ್ಮ ಗುಲಾಬಿ ತೋಟದ ರಾಣಿ ಅಂತಲೇ ಹೇಳ್ಬೋದು. ಆ್ಯಂಡ್ ಪನ್ನೀರ್ ಗುಲಾಬಿ ಇದರಲ್ಲಿ ಫುಲ್ ಮೊಗ್ಗುಗಳು. ಓ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಕಲರ್ ಒಂದು ಬೇರೆ ಥರ ಕಾಣಿಸ್ತಾ ಇದೆ ಯಾಕೋ. ಹೇಯ್ ಏನೇ ಮಾಡೋದು ಫ್ರೆಂಡ್ಸ್? ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.